ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಹತ್ರ ಬರುವಂಥ ಚಾನ್ಸ್ ಇದೆಯಾ ಅನ್ನೋದನ್ನು ಕ್ಯಾಂಡಲ್ ರೀಡಿಂಗಲ್ಲಿ ಹಾಗೆಯೇ ಟ್ಯಾರೋ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆ ಸಾಕಷ್ಟು ವಿಡಿಯೋಗಳು ಚಾನಲಲ್ಲಿ ಇದೆ, ಸರ್ಚ್ ಮಾಡಿ ನೀವು ನೋಡಬಹುದು. ಓಕೆನಾ? ಹಾಗೆಯೇ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ರಿಯೂನಿಯನ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಓಕೆ, ರಿಯೂನಿಯನ್ ಅಂತೇಳಿ ಒಂದು ನಿಮಿಷ. ಎಸ್, ರೈಟ್. ರೆಡ್ ಹಾರ್ಟ್ ಮಾರ್ಕ್ ಹಾಕಿಬಿಟ್ಟು ರಿಯೂನಿಯನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗ್ ನಿಮಗೋಸ್ಕರನೇ ಮಾಡುವಂಥದ್ದು. ಇದು ಕೇವಲ ರೀಡಿಂಗ್ ಮಾತ್ರ ಆಗಿರಲ್ಲ, ಒಂದು ಹೀಲಿಂಗ್ ಪರ್ಪಸ್, ಹೀಲಿಂಗ್ ಕೂಡ ಆಗಿರುತ್ತೆ. ಓಕೆ, ಸೊ ನೆನಪಿರಲಿ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇದು ಜನರಲ್ ರೀಡಿಂಗ್, ನೆನಪಿರಲಿ. ಪ್ರತಿಯೊಂದು ಕೂಡ ಬರುವಂತಹ ಮೆಸೇಜಸ್ಗಳು ನಿಮಗೆ ಅನ್ವಯ ಆಗಲೇಬೇಕು, ಕನೆಕ್ಟ್ ಆಗಲೇಬೇಕು ಅನ್ನೋವಂಥದ್ದೇನೂ ಇರಲ್ಲ. ಸೊ ನಿಮಗೆ ಯಾವ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ನಿಮ್ದು ಅಲ್ಲದೇ ಇರೋವಂತಹ ವಿಷಯಗಳನ್ನ ಜಸ್ಟ್ ಲೆಟ್ ಗೋ ಮಾಡಿಬಿಡಿ. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿಯಾಗಿ ಹೇಳಿ. ಓಕೆ, ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ. ಪರಾಶಕ್ತಿ ಜಗನ್ಮಾತೆ. ಓಕೆ, ಏನು ಎನರ್ಜಿ ಬರ್ತಾ ಇದೆ? ಓಕೆ, ನೈಸ್. ದೇಹ 2, ಆತ್ಮ ಒಂದೇ. ಓಕೆನಾ? ಸೊ ಆ ರೀತಿಯಾಗಿ ಎನರ್ಜಿ ಬರ್ತಿದೆ ಇಲ್ಲಿ. ಈ ರೀತಿಯ ಮಾತುಗಳನ್ನು ನೀವಿಬ್ಬರು ಹೇಳಿರ್ಬೋದು, ನಿಮ್ಮ ಪರ್ಸನ್ ನಿಮಗೆ ಹೇಳಿರ್ಬೋದು, ಅಥವಾ ನೀವು ನಿಮ್ಮ ಪರ್ಸನ್ಗೆ ಹೇಳಿರ್ಬೋದು. ಓಕೆ, ಸೊ ಈ 2 ಆತ್ಮಗಳ ಮಧ್ಯ ಮೌನ ಅನ್ನುವಂಥದ್ದು ಜಾಸ್ತಿ ಆಗಿದೆ ಇತ್ತೀಚಿನ ದಿನದಲ್ಲಿ. ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇರುವಂಥದ್ದು, ಅವ್ರು ಮತ್ತೆ ನನ್ನ ಹತ್ರ ಬರ್ತಾರಾ? ಇದೇ ನಿಮಗೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇಲ್ಲಿ. ಓಕೆ, ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿ ಬರ್ತಾ ಇರುವಂಥ ಒಂದು ಎನರ್ಜಿ ಕಾಣಿಸ್ತಾ ಇರುವಂಥದ್ದು, ಮೊದಲನೇದಾಗಿ ನಿಮ್ಮ ಪರ್ಸನ್ ಅವರ ಮನಸ್ಥಿತಿಯಲ್ಲಿ ಅವರು ಸಂಪೂರ್ಣವಾಗಿ ನಿಮ್ಮನ್ನು ಇನ್ನೂ ಕೂಡ ಮರ್ತಿಲ್ಲ. ಓಕೆ, ಅವ್ರ ಮನಸ್ಸಲ್ಲಾಗಿರ್ಬೋದು, ಅವ್ರು ಮಾಡುವಂಥ ಕೆಲಸದಲ್ಲಾಗಿರ್ಬೋದು, ಅಥವಾ ಅವರ ದಿನನಿತ್ಯದ ವಿಷಯದಲ್ಲಾಗಿರ್ಬೋದು, ಒಂದೊಂದು ನಿಮಿಷನೂ ಕೂಡ ಅವ್ರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಅವ್ರು ನಿಮ್ಮನ್ನು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇರೋವಂಥದ್ದು. ಓಕೆ, ಸೊ ಈ ರೀತಿಯಾದಂಥ ಒಂದು ಎನರ್ಜಿ ಬರ್ತಿದೆ. ನೋಡಬಹುದು ನಿಮ್ಮ ಎನರ್ಜಿಲಿ ಅವರ ನೆನಪುಗಳು ಅತಿ ಹೆಚ್ಚಾಗಿ ನಿಮಗೆ ಕಾಡ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಸೊ ಇಲ್ಲಿ ನೀವು ಅವ್ರನ್ನ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಕೂಡ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಸ್ಯಾಡ್ ಆಗಿ, ಬೇಜಾರಾಗಿ ಈ ರೀತಿಯಾಗಿ ನೀವು ಅವ್ರನ್ನ ನೆನ್ಪು ಮಾಡ್ಕೊಳ್ತಾ ಇದ್ರೆ, ಅಥವಾ ಖುಷಿಯಿಂದ ಅವ್ರನ್ನ ನೆನ್ಪು ಮಾಡ್ಕೊಳ್ತಾ ಇದ್ರೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಕೂಡ ಅದೇ ರೀತಿಯಾಗಿ ನಿಮ್ಮನ್ನು ಅವರು ಕನೆಕ್ಟ್ ಮಾಡಿಕೊಂಡು ನಿಮ್ಮನ್ನು ಅವರು ನೆನ್ಪು ಮಾಡ್ಕೊಳ್ತಾ ಇರೋವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ನೋಡ್ಬೋದು ಒಂದು ಹಾರ್ಟ್ ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಓಕೆ, ಸೊ ಇದೆಲ್ಲೋ ಒಂದು ಕಡೆ ಒಂದು ಎನರ್ಜಿ ನನಗಿಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ನೀವಿಬ್ಬರು ದೂರ ಇದ್ದೀರಾ, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ಅಥವಾ ಅಷ್ಟು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಬಾಂಡಿಂಗ್ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿದ್ದೀರಾ, ಈ ರೀತಿಯಾದಂಥ ಎನರ್ಜಿ ಬರ್ತಿದ್ರೆ, ಇಲ್ಲಿ ಒಂದು ಎನರ್ಜಿ ಬರ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಟ್ರಯಾಂಗಲ್ ಲವ್ ನಡೀತಾ ಇದೆ. ನೀವು ನಿಮ್ಮ ಪರ್ಸನ್ ಇಷ್ಟಪಡ್ತಿದ್ದೀರಾ, ನಿಮ್ಮ ಪರ್ಸನ್ ಇನ್ಯಾರನ್ನೂ ಇಷ್ಟಪಡ್ತಾ ಇದ್ದಾರೆ. ಸೊ ಅವರಿಬ್ಬರು ಕೂಡ ಎಲ್ಲೋ ಒಂದು ಕಡೆ ಫೀಲಿಂಗ್ಸ್ ಅಂತ ಹೇಳ್ಕೊಂಡು, ಅಥವಾ ರಿಲೇಷನ್ಶಿಪ್ ಅಂತ ಹೇಳ್ಕೊಂಡು ಎಲ್ಲೋ ಒಂದು ಕಡೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ, ಇಗ್ನೋರ್ ಮಾಡ್ತಿರೋಂಥ ಎನರ್ಜಿ, ಈ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಜೆ ಲೆಟರ್, ಜಿ ಲೆಟರ್, ಕೆ, ಎಲ್, ಎನ್, ಪಿ, ಬಿ, ಸಿ, ಐ, ಹೆಚ್,
S T V Y A D. ಓಕೆ, ಡೇಟ್ 18/11/10/11/24/11/19. ಓಕೆ, ಈ ಎಲ್ಲ ಡೇಟ್ ಆಫ್ ಬರ್ತ್ಗಳು ಬರ್ತಿದೆ. ಎಸ್, ರೈಟ್. ಓಕೆ, ಬಿಗ್ ಸೈನ್, ಹಾರ್ಟ್ ಮಾರ್ಕ್ ಬಂದಿದೆ ಇಲ್ಲೊಂದು. ಓಕೆ, ಸೊ ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಪ್ರೀತಿಗೆ ಇದೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಎಸ್, ನೋಡೋಣ. ಸಿ ಇನ್ಫಿನಿಟಿ ಸಿಂಬಲ್, ನೈಸ್, ವೆರಿ ನೈಸ್. ಸೊ ವೆರಿ ಸೂನ್ ಒಂದು ಕಮ್ಯುನಿಕೇಷನ್, ಮಿಸ್ಕಮ್ಯುನಿಕೇಷನ್ ಏನಾಗಿತ್ತು ಅದು ಕ್ಲಿಯರ್ ಆಗ್ತಾ ಇರುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗಿತ್ತು ಅದು ಕ್ಲಿಯರ್ ಆಗ್ತಾ ಇರುವಂಥದ್ದು ಎನರ್ಜಿ ಬರ್ತಾ ಇದೆ. ಓಕೆ, ಸೊ ನೈಸ್. ನೋಡೋಣ, ಚೆಕ್ ಮಾಡೋಣ. ಇದಿಲ್ಲೇ ಇರಲಿ, ಏನು ಎನರ್ಜಿ ಬರುತ್ತೆ ಅದರಲ್ಲಿ ಚೆಕ್ ಮಾಡೋಣ ಮುಂದೆ. ಓಕೆ, ಎಸ್, ಏನಿದೆ ಟ್ಯಾರೋಯಿಂದ ಏನು ಎನರ್ಜಿ ಬರುತ್ತೆ? ವಾವ್, ಡೆತ್ ಆ್ಯಂಡ್ ರೀಬರ್ತ್. ಯಾರು ಮಿಸ್ ಮಾಡಬೇಡಿ, ಪ್ರತಿಯೊಬ್ಬರು ಕೂಡ ರಿಯೂನಿಯನ್ ಅಂತೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ಸೊ ಕಮೆಂಟ್ ಬಾಕ್ಸ್ ತುಂಬಲಿ ಅಂತಲ್ಲ, ನಿಮ್ಮ ಪ್ರೀತಿ ಸರಿಯಾಗಲಿ, ಹೀಲ್ ಆಗಲಿ ಅನ್ನೋ ಉದ್ದೇಶದಿಂದ. ಓಕೆ, ಸೊ ಎಸ್, 6 ಆಫ್ ಪೆಂಟಿಕಲ್, ನೈಸ್. ದ ಹರ್ಮಿಟ್ ಕಾರ್ಡ್, ಬ್ಯೂಟಿಫುಲ್. Knight of Swords, 5 of Cups, 2 of Pentacles, The Devil ಕಾರ್ಡ್ ಬರ್ತಿದೆ. ಓಕೆ, ದ ವೀಲ್ ಕಾರ್ಡ್. ಓಕೆ, ನೈಸ್. ಪೇಜ್ ಆಫ್ ಪೆಂಟಿಕಲ್ ಬರ್ತಾ ಇದೆ ಇಲ್ಲಿ. ನೈಸ್. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು, ಅವರು ನಿಮ್ಮಿಂದ ದೂರ ಆಗೋದಕ್ಕೆ ಅಥವಾ ನಿಮ್ಮಿಂದ ಅವರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬರೋದಕ್ಕೆ ಇಲ್ಲಿ ಅವ್ರ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಥವಾ ನಿಮಗಾಗದೇ ಇರುವಂತಹ ವ್ಯಕ್ತಿಯಿಂದ ಎಲ್ಲೊಂದು ಕಡೆ ನೆಗೆಟಿವ್ಸ್ ಆಗಿದೆ. ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕು ಆಗಿರ್ಬೋದು, ಅಥವಾ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿದೆ, ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಅವರು ಹೇಳಿರುವಂಥದ್ದು, ಅಥವಾ ಇಲ್ಲಿ ಅವರೇ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ನೆಗೆಟಿವ್ ಇಂದನೇ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ದೂರ ಆಗಲಿಕ್ಕೆ ಕಾರಣ ಈ ಥರದ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಡೆತ್ ಆ್ಯಂಡ್ ರಿಬರ್ತ್ ಫಸ್ಟ್ ಕಾರ್ಡೇ ಬಂದಿರೋದ್ರಿಂದ ಇಲ್ಲಿ ಯಾರೇ ಏನೇ ನೆಗೆಟಿವ್ ಮಾಡಿದ್ರು, ಯಾರೇ ಏನೇ ನಿಮ್ಮ ಪ್ರೀತಿಯಲ್ಲಿ ಇನ್ವಾಲ್ವ್ ಆದರೂ, ಯಾರೇ ಏನೇ ಮಾಡಿ ನಿಮ್ಮ ಪ್ರೀತಿನ ದೂರ ಮಾಡ್ಬೇಕಂತ ಅಂದ್ಕೊಂಡ್ರು, ಅದು ತಾತ್ಕಾಲಿಕವಾಗಿ ಇರುತ್ತೆ. ಯಾಕಂದರೆ ಇಲ್ಲಿ ನೆಗೆಟಿವಿಗೆ ಎಷ್ಟು ಶಕ್ತಿ ಇದೆಯೋ ಪಾಸಿಟಿವಿಗೂ ಅಷ್ಟೇ ಶಕ್ತಿ ಇದೆ. 1 ಪಟ್ಟು ಜಾಸ್ತಿ ಇರೋದು ಪಾಸಿಟಿವ್ ಎನರ್ಜಿಗೆ. ಓಕೆ, ಸೊ ಇಲ್ಲಿ ಆ ನೆಗೆಟಿವ್ ಎನರ್ಜಿ ಏನಿದೆ, ಆ ನೆಗೆಟಿವ್ ಎನರ್ಜಿಯ ಒಂದು ಪವರ್, ರಿಸಲ್ಟ್ ಬೇಗ ಬರಬಹುದು. ಆದರೆ ಪಾಸಿಟಿವ್ ಎನರ್ಜಿ ಏನಿದೆ, ಆ ಪಾಸಿಟಿವ್ ರಿಸಲ್ಟ್ ಸಿಗೋದು ಸ್ವಲ್ಪ ಸ್ಲೋ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಅವರು ಏನೇ ನೆಗೆಟಿವ್ಸ್ ಮಾಡಿ ಅಥವಾ ಏನೇ ಏನು ಕೆಟ್ಟ ಕೆಲಸಗಳನ್ನ ನೆಗೆಟಿವ್ಸ್ನೆಲ್ಲ ಮಾಡಿ ಏನು ನಿಮ್ಮನ್ನು ದೂರ ಮಾಡಬೇಕಂತ ಇರ್ತಾರೆ ಅಲ್ವಾ, ಅದೇನೇ ಇದ್ರೂ ಕೂಡ ಅದು ಟೆಂಪ್ರವರಿನೇ ಆಗಿರುತ್ತೆ. ಓಕೆ, ಸೊ ಆ ಪಾಸಿಟಿವ್ ರಿಸಲ್ಟ್ ನಿಮಗೆ 1 ಪಟ್ಟು ಜಾಸ್ತಿ ಅಂತ ಏನು ಹೇಳಿದೆ, ಆ 1 ಪಟ್ಟು ಜಾಸ್ತಿನೇ ನಿಮ್ಮ ರಿಲೇಶನ್ಶಿಪ್ನ ಕಾಪಾಡುತ್ತೆ, ಉಳಿಸುತ್ತೆ. ಓಕೆ, ಆ ನೆಗೆಟಿವ್ ಶಕ್ತಿ ನಿಮಗೆ ತುಂಬ ಬೇಗ ಗೊತ್ತಾಗ್ಬಿಡುತ್ತೆ.
ಬಟ್ ಅದು ತಿರುಗಿ ಬಿದ್ದಾಗ ಅವರಿಗೆ ಅದು ನಿಮಗೇನು ನೆಗೆಟಿವ್ಸ್ ಮಾಡಿರ್ತಾರೆ ಅದು 2ರಷ್ಟು ಅವರು ಅನುಭವಿಸ್ಬೇಕಾಗತ್ತೆ. ಓಕೆನಾ? ಸೊ ಅದು ಅವ್ರಿಗೆ ಗೊತ್ತಿರಲ್ಲ. ಟೆಂಪ್ರವರಿಗೆ ಏನಾದರೂ ಆಗ್ಬಿಡ್ಲಿ, ಸರಿಯಾಗ್ಬಿಡ್ಲಿ, ಏನೋ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಬಟ್ ಆಮೇಲೆ ಅವರು ಅನುಭವಿಸ್ಬೇಕಿದ್ರೆ ನೀವೇನು ಕಣ್ಣೀರು ಹಾಕಿರ್ತಾರೆ, ನೀವೆಷ್ಟು ಅನುಭವಿಸಿರ್ತೀರ ಅದು 2ರಷ್ಟು 3ರಷ್ಟು ಅವ್ರು ಅನುಭವಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ, ರಿಯಲೈಸೇಷನ್ ಆಗುತ್ತೆ, ಅಯ್ಯೋ ನಾನು ಯಾಕಾದರೂ ಮಾಡಿದ್ನಪ್ಪ ಈ ಕೆಲಸನ ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ನೆಗೆಟಿವ್. ಓಕೆ, ಸೊ ಪಾಸಿಟಿವ್, ನೀವು ಒಳ್ಳೇದನ್ನ ಏನು ಮಾಡಿರ್ತೀರಾ, ಒಳ್ಳೇದು ನಿಮಗೆ ಹೇಗೆ ಒಳ್ಳೇದು ಮಾಡುತ್ತೆ, ಇನ್ನೊಬ್ರಿಗೂ ಕೂಡ ಒಳ್ಳೇದು ಮಾಡುತ್ತೆ. ಪ್ರತಿಯೊಂದು ಕೂಡ ಒಳ್ಳೇದೇ ಆಗುತ್ತೆ. ಒಳ್ಳೇದಿಂದ ಯಾರಿಗೂ ದುಃಖ ಆಗಲ್ಲ ಅಲ್ವಾ? ಕೆಟ್ಟದಾಗಿ ಕಮೆಂಟ್ ಮಾಡೋದು ಅಥವಾ ಕೆಟ್ಟದಾಗಿ ಹೇಳೋದು, ಕೆಟ್ಟದಾಗಿ ಮಾಡೋದು, ಈ ರೀತಿ ಆದಾಗ ಅವರಿಗೆ ತುಂಬಾ ಖುಷಿ ಆಗ್ಬೋದು, ಕೆಟ್ಟದ ಮಾಡಿದವರಿಗೆ ಖುಷಿ ಆಗ್ಬೋದು. ಬಟ್ ಅದನ್ನ ಅನುಭವಿಸ್ತಾರೆ, ಅದು ರಿಪೀಟ್ ಅವ್ರಿಗೆ ಸಿಕ್ಕಿದಾಗ ಗೊತ್ತಾಗುತ್ತೆ ಲೈಫ್ ಏನಪ್ಪ, ಅದು ನರಕ ಏನು ಅನ್ನೋದು ಅವ್ರಿಗೆ ಅವಾಗ ಗೊತ್ತಾಗಿರುತ್ತೆ. ಓಕೆ, ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಯಾರೇ ಬಂದು ನೆಗೆಟಿವ್ಸ್ ಅಥವಾ ಯಾರೇ ಬಂದು ಏನೇ ಮಾಡಿದ್ರು ಕೂಡ ಅದೆಲ್ಲ ತಾತ್ಕಾಲಿಕ. ಡೋಂಟ್ ವರಿ, ನೀವು ಅದಕ್ಕೆ ಭಯ ಪಡ್ಬೇಕಂತ ಏನೂ ಇಲ್ಲ. ಆ ನೆಗೆಟಿವ್ಸ್ ಏನೇ ಮಾಡಿದ್ರು ನೀವು ಧೈರ್ಯವಾಗಿರಿ. ನಿಮ್ಮ ಜೊತೆಗೆ ದೇವರ ಶಕ್ತಿ ಇದೆ, ಪಾಸಿಟಿವ್ ಶಕ್ತಿ ನಿಮ್ಮ ಜೊತೆಗಿದೆ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಕ್ಯಾಂಡಲ್ ರೀಡಿಂಗಲ್ಲಿ ನಿಮಗೆ ಪ್ರೀತಿಗೆ ಒಂದು ಪ್ರೊಟೆಕ್ಷನ್ ಅಂತ ಹೇಳಿ ಬಂದಿರುವಂಥದ್ದು ಏಂಜಲ್ ಗೈಡೆನ್ಸ್ ಅಥವಾ ಏಂಜಲ್ ಬ್ಲೆಸ್ಸಿಂಗ್ಸ್ ಅಂತೇಳಿ ನಿಮಗೆ ಸಿಕ್ಕಿದೆ. ಸೊ ಆ ಏಂಜಲ್ ಪ್ರೊಟೆಕ್ಷನ್ ನಿಮ್ಮ ಪ್ರೀತಿಗೆ ಇದ್ದೇ ಇರುತ್ತೆ. ಡೋಂಟ್ ವರಿ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಮತ್ತೆ ಬರುವಂಥ ಚಾನ್ಸ್ ಇದೆಯಾ, ಅವರು ವಾಪಸ್ ಬರುವಂಥ ಚಾನ್ಸ್ ಇದೆಯಾ ಅಂತ ಚೆಕ್ ಮಾಡಿದಾಗ ಡೆತ್ ಆ್ಯಂಡ್ ರಿಬರ್ತ್ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಖಂಡಿತವಾಗಿಯೂ ಅವರು ವಾಪಸ್ ಮತ್ತೆ ಬರುವಂಥ ಚಾನ್ಸ್ ಇದೆ. ಆದರೆ ಹಳೆಯ ವ್ಯಕ್ತಿಯಾಗಿ ಅಲ್ಲ, ಆ ವ್ಯಕ್ತಿ ಬದಲಾಗಿ, ಯಾವ ರೀತಿಯಾಗಿ ಪಾಸಿಟಿವ್ ಆಗಿ ಬದಲಾಗಿ ನಿಮ್ಮನ್ನು ಹೇಗೆ ಪ್ರೀತಿ ಮಾಡಬೇಕಂತ ಹೇಳಿ ಅರ್ಥ ಮಾಡಿಕೊಂಡು, ನಿಮ್ಮ ಒಂದು ವ್ಯಾಲ್ಯೂನ ಅರ್ಥ ಮಾಡಿಕೊಂಡು ನಿಮಗೆ ಸಂಪೂರ್ಣವಾಗಿ ಪ್ರೀತಿ ಕೊಡುವಂತಹ ರೀತಿಯಲ್ಲಿ ಬದಲಾಗಿ ನಿಮ್ಮ ಲೈಫಿಗೆ ಅವರು ವಾಪಸ್ ಬರ್ತಾರೆ. ಓಕೆ, ಸೊ ಇಲ್ಲಿ ಅವ್ರು ಬರೋವರೆಗೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಬಗ್ಗೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕಾ ಅಥವಾ ಪ್ರೀತಿ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕಾ? ನೋ, ಇಲ್ಲಿ ನೀವು ಮಾಡಬೇಕಾಗಿರೋದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ, ನಿಮ್ಮ ಈ ಪಾಸಿಟಿವ್ ಥಿಂಕಿಂಗ್ ನಿಮ್ಮ ಪ್ರೀತಿನ ಉಳಿಸ್ಕೊಡುತ್ತೆ, ನಿಮ್ಮ ವ್ಯಕ್ತಿನ ಉಳಿಸ್ಕೊಡುತ್ತೆ. ಓಕೆ, ಸೊ ನೆಗೆಟಿವ್ಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳಬೇಕಿದ್ರೆ ಪಾಸಿಟಿವ್ ಶಕ್ತಿ ಇಲ್ಲ ಅಂತ ನೀವು ಬಿಲೀವ್ ಮಾಡ್ತೀರಾ? ಒಂದ್ಸಲ ಯೋಚನೆ ಮಾಡಿ. ನಿಮ್ಮ ಥಾಟ್ಸ್ ನೆಗೆಟಿವ್ ಆಗಿ ಮಾಡ್ತಾ ನೆಗೆಟಿವೇ ನಿಮ್ಮ ಲೈಫಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ, ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಪಾಸಿಟಿವ್ ಆಗಲ್ಲ ಅನ್ನೋದು ಡೌಟ್ ಇದೆಯಾ ನಿಮಗೆ? ನೋ, ರೈಟ್? ಸೊ ನೆಗೆಟಿವ್ ನಿಮ್ಮ ಲೈಫಲ್ಲಿ ಯೋಚನೆ ಮಾಡಿ ನೆಗೆಟಿವ್ ಆಗ್ತಿದೆ ಅಂತ ಹೇಳಿದ್ರೆ ಪಾಸಿಟಿವ್ ಯೋಚನೆ ಮಾಡಿದಾಗ ಪಾಸಿಟಿವ್ ಆಗಲೇಬೇಕು. ಓಕೆ, ಸೊ ಭೂಮಿಯಲ್ಲಿ ಬೇವಿನ ಒಂದು ಬೀಜವನ್ನು ಹಾಕಿದಾಗ ಅಥವಾ ಬೇವಿನ ಗಿಡನ ಹಾಕಿದಾಗ ಬೇವಿನ ಮರನೇ ಹುಟ್ಟಬೇಕೇ ವಿನಃ ಅಲ್ಲಿ ಆಲದ ಮರ ಹುಟ್ಟೋದಕ್ಕೆ ಆಗೋದಿಲ್ಲ ಅಲ್ವಾ? ಸೊ ನೆನಪಿರ್ಲಿ, ನಿಮ್ಮ ಥಾಟ್ಸ್, ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಏನು ಬೇಕು ಅದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡಿ. ನಿಮಗೆ ಬೇಡದಿರೋಂಥ ವಿಷಯಗಳನ್ನ ಪ್ರೀತಿಯಲ್ಲಿ ಯೋಚನೆನೇ ಮಾಡಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್. ಓಕೆನಾ? ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲ ಒಂದು ಕಡೆ ಪ್ರೀತಿಯಿಂದ ನಿಮ್ಮಿಂದ ತಪ್ಪಿಸ್ಕೊಳಕ್ ನೋಡ್ತಾರೆ. ಬಟ್ ಅವ್ರ ಮನಸ್ಸಲ್ಲಿ ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳಕ್ ಆಗಲ್ಲ. ಯಾಕಂದ್ರೆ ಅವ್ರು ನಿಮ್ಮ ಜೊತೆಗೆ ಅಷ್ಟು ಸೋಲ್ ಡೀಪ್ ಕನೆಕ್ಷನ್ ನಿಮ್ಮ ಜೊತೆಗಿದೆ. ಓಕೆನಾ? ಸೊ ಹಾಗಾಗಿ ಅವ್ರು ಎಲ್ಲೂ ತಪ್ಪಿಸ್ಕೊಂಡು ಎಲ್ಲಿಗೂ ಹೋಗೋದಕ್ಕಾಗಲ್ಲ, ವಾಪಸ್ ಬರಲೇಬೇಕು ನಿಮ್ಮ ಹತ್ರ. ಏರೋಪ್ಲೇನ್ ಮೇಲೆ ಎಷ್ಟೇ ಹಾರಾಡ್ತಿದ್ರು ಕೆಳಗೆ ಇಳಿಲೇಬೇಕು, ಅದು ಕೆಳಗೆ ಬರಲೇಬೇಕಾಗತ್ತೆ, ರೈಟ್? ಸೊ ನಿಮ್ಮ ಪರ್ಸನ್ ಇವಾಗ ಈಗೋಯಿಂದ, ಸಿಟ್ಟಿಂದ, ಕೋಪದಿಂದ ಅಥವಾ ಇನ್ನೇನು ಯಾರೋ ಮಾತನ್ನು ಕೇಳ್ಕೊಂಡು ಎಲ್ಲೋ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರು ಅದೆಲ್ಲ ಸರಿ ಆದ್ಮೇಲೆ ವಾಪಸ್ ನಿಮ್ಮ ಹತ್ರ ಬರಲೇಬೇಕು. ಅದು ತಲೆ ಮೇಲೆ ಹಾಕೊಂಡಿರೋ ನೀರು ಕಾಲ್ ಕೆಳಗೆ ಬರಲೇಬೇಕು ಅಲ್ವಾ? ಸೊ ಅಷ್ಟನ್ನ ನೀವು ನೆನ್ಪಿಡ್ಕೊಳ್ಳಿ. ಓಕೆ, ಸೊ ಡೆಫಿನೆಟ್ಲಿ ಅವ್ರು ಮತ್ತೆ ಬರೋ ಚಾನ್ಸಸ್ ಇದೆಯಾ ಅಂತ ನೋಡಿದಾಗ ಖಂಡಿತವಾಗಿಯೂ ಬರುವಂಥ ಚಾನ್ಸಸ್ ಇದೆ ಅಂತ ಇಲ್ಲಿ ಬರ್ತಿದೆ. ಬಟ್ ಹಳೆಯ ವ್ಯಕ್ತಿಯಾಗಿ ಅವ್ರು ನಿಮ್ಮ ಹತ್ರ ಬರ್ದೇ ಇದ್ರು ಅವರ ಒಂದು ಜೀವನವನ್ನು ಬದಲಾಯಿಸ್ಕೊಂಡು ಪಾಸಿಟಿವ್ ವೇಲಿ ಬದಲಾಯಿಸ್ಕೊಂಡು ನಿಮ್ಮ ಜೀವನಕ್ಕೆ ಅವರು ಬರ್ತಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಯಾವ ಸಮಯದಲ್ಲಿ ಅವ್ರು ವಾಪಸ್ ರಿಟರ್ನ್ ಬರ್ಬೋದು ಅಂತ ಚೆಕ್ ಮಾಡಿದಾಗ ಮೊದಲನೇದಾಗಿ ಬರ್ತಾ ಇದೆ ಇಲ್ಲಿ ಮುಂದಿನ 30ರಿಂದ 60 ದಿನಗಳಲ್ಲಿ ಒಂದು ಚಿಕ್ಕ ಸಿಗ್ನಲ್ ಮುಖಾಂತರ ಅವ್ರು ನಿಮ್ಮ ಲೈಫಿಗೆ ವಾಪಸ್ ರಿಟರ್ನ್ ಬರ್ತಾರೆ. ಓಕೆ, ಮೆಸೇಜ್ ಮಾಡ್ಬೋದು ಅಥವಾ ನಿಮ್ಮ ಕನಸಲ್ಲಿ ಅವ್ರು ಬರಬಹುದು ಅಥವಾ ಈ ಪ್ರೀತಿಯಲ್ಲಿ ಏನಾದರೂ ಚೇಂಜಸ್ ಆಗೋ ಥರ ನಿಮಗೆ ಕನಸುಗಳು ಬೀಳಬಹುದು. ಓಕೆ, ಇದೆಲ್ಲ ಕೂಡ ಸೈನ್ ಆಗಿರುತ್ತೆ ನಿಮ್ಮ ಪರ್ಸನ್ ವಾಪಸ್ ಯಾವಾಗ ಬರಬಹುದು ಅನ್ನೋಂಥ ಎನರ್ಜಿ ಸಮಯವನ್ನ ಕೇಳಿದಾಗ ಬರ್ತಿರುವಂಥದ್ದು 30ರಿಂದ 60 ದಿನಗಳಲ್ಲಿ ಈ ರೀತಿಯಾದಂಥ ಸೂಚನೆನ ನಿಮಗೆ ಕೊಟ್ಬಿಟ್ಟು ಸೊ ಅವರು ಮತ್ತೆ ವಾಪಸ್ ರಿಟರ್ನ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅವರು ಮೆಸೇಜ್ ಬಂದಾಗ ನೀವೇನು ಮಾಡಬೇಕು ಅಥವಾ ಅವ್ರ ಕಾಲ್ ಬಂದಾಗ ನೀವೇನು ಮಾಡಬೇಕು, ನೀವಿಲ್ಲಿ ಏನು ಮಾಡ್ತಾ ಇದ್ರಿ ಮುಂಚೆ,
ಯೂನಿವರ್ಸಿಂದ ನಿಮಗೆ ಸಿಗ್ತಿರೋಂಥ ಗೈಡೆನ್ಸ್ ಮೆಸೇಜ್ ಬಂದು ಅವ್ರ ಮೆಸೇಜ್ ಬಂದ ತಕ್ಷಣ ಟಕ್ ಅಂತ ರಿಪ್ಲೈ ಮಾಡ್ತಿದ್ರಿ. ಅವ್ರ ಮೆಸೇಜ್ ಬರದೆ ಕಾಯ್ತಾ ಕುತ್ಕೊಂಡಿರ್ತಿದ್ರಿ ಮೊಬೈಲಲ್ಲಿ. ಅವ್ರ ಮೆಸೇಜ್ ಬಂತ ಟಕ್ ಅಂತ ರಿಪ್ಲೈ ಮಾಡೋದು, ಕಾಲ್ ಬಂತ ರಪ್ ಅಂತ ರಿಸೀವ್ ಮಾಡಿ ಮಾತಾಡೋದು, ಇದನ್ನೇ ನೀವು ಮಾಡ್ತಿದ್ರಿ. ನಿಮಗೆ ಯೂನಿವರ್ಸಿಂದ ಬರ್ತಿರೋಂಥ ಮೆಸೇಜ್ ಬಂದು ಅವ್ರು ಮೆಸೇಜ್ ಮಾಡಿದ್ರು ಅಂತ ತಕ್ಷಣ ನೀವು ಪ್ರತಿಕ್ರಿಯೆ ಮಾಡಬೇಕು ಅನ್ನೋಂಥ ನೆಸಸರಿ ಇಲ್ಲ. ಸ್ವಲ್ಪ ಅವರಿಗೂ ಕೂಡ ಆ ಪೇಯ್ನ್, ಆ ಒಂದು ಕಾಯುವಿಕೆ ಅವರಿಗೂ ಕೂಡ ಅರ್ಥ ಆಗಲಿ. ಓಕೆ, ಸೊ ನೀವಿಲ್ಲಿ ಅವ್ರ ಮೆಸೇಜ್ ಬಂತು ಅಂದ ತಕ್ಷಣ ಮೆಸೇಜ್ ಬಂತಲ್ಲ, ನಾನು ಇದಕ್ಕೋಸ್ಕರ ಕಾಯ್ತಾ ಇದ್ದೆ, ವೆಯ್ಟ್ ಮಾಡ್ತಾ ಇದ್ದೆ, ಮೆಸೇಜ್ ಬಂತು ಟಪ್ ಅಂತ ರಿಪ್ಲೈ ಮಾಡಿಬಿಡ್ತೀರಾ. ಸೊ ಇಲ್ಲಿ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇರೋಂಥದ್ದು ಅವರಿಗೂ ಕೂಡ ಅರ್ಥ ಆಗಲಿ. ಆ ಪ್ರೀತಿ ಬೆಲೆ ಆಗಿರ್ಬೋದು, ನಿಮ್ಮ ಬೆಲೆ ಆಗಿರ್ಬೋದು, ಆ ಟೈಮಿಂಗ್ ಆಗಿರ್ಬೋದು, ಆ ಕಾಯುವಿಕೆ ಆಗಿರ್ಬೋದು, ಪ್ರತಿಯೊಂದು ಅವರಿಗೂ ಕೂಡ ಅರ್ಥ ಆಗಬೇಕು. ಓಕೆ, ಅವ್ರಿಂದ ಮೆಸೇಜ್ ಬಂತು, ಕಾಲ್ ಬಂತು ಅಂದ ತಕ್ಷಣ ರಿಸೀವ್ ಮಾಡಿ ಮಾತಾಡೋದು, ಕಾಲ್ ಬಂದ ತಕ್ಷಣ ರಿಸೀವ್ ಮಾಡೋದು, ಮೆಸೇಜ್ ಬಂದ ತಕ್ಷಣ ಪಟ್ ಅಂತ ರಿಪ್ಲೈ ಮಾಡೋದು, ಆ ಕೆಲಸಕ್ಕೆ ಹೋಗ್ಬಿಡಿ. ಸ್ವಲ್ಪ ನೀವು ತಾಳ್ಮೆಯಿಂದ ಇರಿ. ತಾಳ್ಮೆಯಿಂದ ಇದ್ದು ಆಮೇಲೆ ನೀವು ಆ ಮೆಸೇಜ್ಗಳಿಗೆ, ಕಾಲ್ಗಳಿಗೆ ಪ್ರತಿಕ್ರಿಯೆನ ಕೊಡಿ ಅಂತ ಇಲ್ಲಿ ಮೆಸೇಜ್ ನಿಮಗೆ ಗೈಡೆನ್ಸ್ ಆಗಿ ಬರ್ತಾ ಇರೋವಂಥದ್ದು. ಓಕೆ, ಇಲ್ಲಿ ಓಕೆ ರೈಟ್, ಇಲ್ಲಿ ಒಂದಷ್ಟು ಜನ ನಿಮ್ಮ ಲೈಫನ್ನು ನೀವು ಮರ್ತಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಯೂನಿವರ್ಸಿಂದ ಬರ್ತಿರೋ ಮೆಸೇಜ್, ನಿಮ್ಮ ಪರ್ಸನ್, ನೀವು ಇಷ್ಟಪಟ್ಟಿರುವಂಥ ಮನಸ್ಸು, ನೀವು ಇಷ್ಟಪಟ್ಟಿರುವಂಥ ಹೃದಯ ಜೊತೆಗೆ ಕನೆಕ್ಟ್ ಆಗಿರೋದು ತಪ್ಪಲ್ಲ, ಅದು ಸರಿನೇ. ಆದರೆ ಇಲ್ಲಿ ನಿಮ್ಮನ್ನು ನೀವು ಮರೆತು ನೀವೆಲ್ಲೋ ಒಂದು ಕಡೆ ಆ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿದ್ದೀರಾ. ಸೊ ಒಂದ್ಸಲ ಯೋಚನೆ ಮಾಡಿ, ಆ ವ್ಯಕ್ತಿ ಬರ್ಲಿಕ್ಕೂ ಮುಂಚೆ ನಿಮ್ಮ ಜೊತೆಗೆ ನೀವೇ ಇದ್ದಿದ್ದು, ಆ ವ್ಯಕ್ತಿ ಇವಾಗ ಇವಾಗ ಯಾರಿದ್ದಾರೆ ನಿಮ್ಮ ಜೊತೆಗೆ ನೀವೇ ಇದ್ದೀರಾ. ಸೊ ಆ ವ್ಯಕ್ತಿ ಬರ್ಲಿಕ್ಕೂ ಮುಂಚೆ ನೀವು ಖುಷಿಯಾಗೇ ಇದ್ರಿ, ಆ ವ್ಯಕ್ತಿ ಬಂದ್ಮೇಲೆ ನೀವೆಲ್ಲೋ ಒಂದು ಕಡೆ ಕಣ್ಣೀರು ಹಾಕ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ನಿಮಗೆ ಏನು ಪಾಸಿಟಿವ್ ಆಗಿ ಕಾಣಿಸ್ತಿದೆ, ಆ ವ್ಯಕ್ತಿ ಬರ್ಲಿಕ್ಕೂ ಮುಂಚೆ ನೀವು ಖುಷಿಯಾಗಿದ್ರಿ ಅಲ್ವಾ. ಸೊ ಅವಾಗ ಯಾರಿದ್ರು ನಿಮ್ಮ ಜೊತೆಗೆ, ನೀವೇ ಇದ್ರಿ. ಸೊ ಆ ವ್ಯಕ್ತಿ ಬಂದಾಗ ನೀವೆಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಮರ್ತಿದ್ದೀರಾ, ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದು ಮರ್ತಿದ್ದೀರಾ, ನಿಮಗೇನು ಬೇಕು, ನಿಮ್ಮ ಅಗತ್ಯತೆಗಳನ್ನ ನೀವು ಮರ್ತಿದ್ದೀರಾ, ನಿಮ್ಮನ್ನು ಒಂದು ವ್ಯಾಲ್ಯೂ ಮಾಡುವಂಥದ್ದು, ನಿಮಗೆ ನೀವು ಗೌರವ ಕೊಡೋದನ್ನ ನೀವು ಮರ್ತಿದ್ದೀರಾ. ಸೊ ಇಲ್ಲಿ ನೋವು ನೋಡ್ತಾ ಇದ್ದೀರಾ ಪ್ರೀತಿಯಲ್ಲಿ, ಅಥವಾ ಕಷ್ಟ ನೋಡ್ತಾ ಇದ್ದೀರಾ, ಅರ್ಥ ಇಷ್ಟೇನೆ. ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬಾ ಪ್ರೀತಿ ಇತ್ತು, ನಿಮ್ಮ ಮೇಲೆ ನೀವು ಚೆನ್ನಾಗಿ ನೋಡ್ಕೊಳ್ತಿದ್ರಿ, ಕೇರ್ ಮಾಡ್ತಾ ಇದ್ರಿ, ಟೈಮಿಗೆ ಊಟ ನಿದ್ದೆ ಎಲ್ಲ ಸರಿಯಾಗಿ ಮಾಡ್ತಿದ್ರಿ. ಈ ವ್ಯಕ್ತಿಯಿಂದ ಎಲ್ಲೋ ಒಂದು ಕಡೆ ನಿಮಗೆ ನೆಗೆಟಿವ್ ಆಯಿತು, ಇಷ್ಟ ಇಲ್ಲ ಅಥವಾ ಬಿಟ್ಟು ಹೋದ್ರು, ಅಷ್ಟ್ರ ಮೇಲೆ ನಿಮ್ಮನ್ನು ನೀವು ಎಲ್ಲೋ ಒಂದು ಕಡೆ ಕೇರ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ. ಫಸ್ಟ್ ನಿಮಗಿಲ್ಲಿ ಬರ್ತಾ ಇರೋವಂಥ ಎನರ್ಜಿ, ನಿಮ್ಮ ಮೇಲೆ ನಿಮಗೆ ಗಮನ ಇರಲಿ, ನಿಮ್ಮನ್ನು ನೀವು ಮರೆತು ಬದುಕುವಂಥ ತಪ್ಪನ್ನ ಮಾಡಬೇಡಿ. ಓಕೆ, ಸೊ ನಿಮ್ಮನ್ನು ನೀವು ಮರ್ತಿದ್ದೀರಾ ಅಂತ ಹೇಳಿದ್ರೆ ಪ್ರೀತಿನ ನೀವು ಕಳ್ಕೊಳ್ತೀರಾ. ಓಕೆನಾ. ಸೊ ಯೂನಿವರ್ಸಿಂದ ಬರ್ತಿರೋಂಥ ಮೆಸೇಜ್ ಬಂದು, ನಿಮ್ಮನ್ನು ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ, ನಿಮ್ಮನ್ನು ನೀವು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಆ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ಇದ್ದಾಗ ನೀವು ಓಕೆ ಖುಷಿಯಾಗಿದ್ರಿ, ಆ ವ್ಯಕ್ತಿ ಬರೋಕ್ಕೂ ಮುಂಚೆನೂ ಖುಷಿಯಾಗಿದ್ರಿ, ಅದೇ ರೀತಿಯಾಗಿನೇ ನೀವು ಖುಷಿಯಾಗಿ ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ನೀವು ಗಮನವನ್ನು ಕೊಡಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಆ್ಯಂಡ್ ಕನೆಕ್ಟ್ ಆಗಿದೆ ಅಂತ ಹೇಳಿ ಅನ್ಕೊಳ್ತಾ, ನಾಳೆ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸ್ತೀರಾ ರಿಯೂನಿಯನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಅಷ್ಟೇ. ಓಕೆ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಹಾಗೆಯೇ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ತುಂಬ ಪಾಸಿಟಿವ್ ಆಗಿ ರಿವ್ಯೂಗಳನ್ನ ಶೇರ್ ಮಾಡ್ಕೊಳ್ತಿದ್ದೀರಾ. ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಚೆಕ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ.